ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಹೇಳ್ತಿರಲ್ವಾ ರೆಸಿಪಿ ಮಾತ್ರ ಹಾಕ್ಬಿಡಿ ಸಿಸ್, ಡೈಲಿ ವ್ಲಾಗ್‌ನ ಹಾಕಿ ಸಿಸ್, ನಮ್ಗೆ ನೋಡ್ದಂಗೆ ಆಗಲ್ಲ ನಿಮ್ಮ ವಿಡಿಯೋನ ಅಂತ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಂತ ಹೇಳ್ತೀನಿ. ನನ್ನ ಜೀವನದ ಒಂದು ಪಾರ್ಟಲ್ಲಿ ನೀವು ಕೂಡ ಸೇರ್ಕೊಂಡಿದ್ದೀರಾ, ನನ್ನ ಜರ್ನಿನಲ್ಲಿ ನೀವು ಕೂಡ ಜೊತೆ ಆಗಿದ್ದೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಶನಿವಾರ, ಮಗ ಸ್ಕೂಲ್‌ಗೆ ಹೋಗ್ತಾ ಇದ್ದ. ನಿನ್ನೆ ಸ್ವಲ್ಪ ನನಗೆ ಹುಷಾರಿರ್ಲಿಲ್ಲ, ಹಂಗಾಗಿ ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ವಾ ನಾನು ದೋಸೆದು, ಅದರಲ್ಲಿ ಸ್ವಲ್ಪ ನಿಮ್ಮೆಲ್ಲರಿಗೂ ಕೂಡ ಡೌಟ್ ಬಂದಿದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನನ್ ವಾಯ್ಸ್ ಚೆನ್ನಾಗಿರ್ಲಿಲ್ಲ, ಹಂಗಾಗಿ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು. ಇವಾಗ ಕೊಡ್ತೀನಿ ಅದು ಕೂಡ. ಯಾಕೆಂದ್ರೆ ನನಗೆ ಆಮೇಲೆ ಕಮೆಂಟ್ ಬಂದ್ಮೇಲೆ ಗೊತ್ತಾಯ್ತು, ಓ, ಇಷ್ಟೊಂದು ಡೌಟ್ಸ್ ಇದೆ ಈ ವಿಡಿಯೋಗೆ ಅಂತ ಅನ್ನಿಸ್ತು ನಂಗೆ. ಫಸ್ಟ್ ಕೇಳಿದಿರಾ ಅದು ಶೇಂಗಾನ ಅಥವಾ ಇದನ್ನ ನೀವು ನೆನೆ ಹಾಕಿದ್ದು ಅಂತ. ಶೇಂಗಾ ಹಾಕಿ ಮಾಡ್ಕೊಳ್ಳಿ ಆಯ್ತಾ. ನಾನು ರಾತ್ರಿ ನೆನೆ ಹಾಕದ್ನ, ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ನಾನು ಏನ್ ಮಾಡ್ಕೊಂಡೆ, ಅದನ್ನ ರುಬ್ಬಿಟ್ಬಿಡೋಣ, ಸಂಜೆ ಮಕ್ಕಳಿಗೆ ಸ್ವಲ್ಪ ಸಣ್ಣದಾಗಿ ಹಸುವಾಗುತ್ತಲ್ಲ, ಆಗ ದೋಸೆನ ಹಾಕೊಟ್ರೆ ಸರಿ ಹೋಗುತ್ತೆ ಅಂತ. ಅಲ್ಲಿವರೆಗೂ ಫರ್ಮೆಂಟೇಶನ್ ಆಗುತ್ತೆ ಅಂತ ನಾನು ಅನ್ಕೊಂಡೆ ಆಯ್ತಾ. ಬೆಳಿಗ್ಗೆ ಈ ತರ ನನಗೆ ವಾಯ್ಸ್ ಹೋಗಿ ಹುಷಾರಿಲ್ದಂಗೆ ಆಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಆಯ್ತಾ. ನಿನ್ನೆ ನನಗೆ ಯಾಕೆ ಆ ತರ ಆಯ್ತು ಅಂತಂದ್ರೆ, ನನಗೆ ಫ್ರಿಜ್ ಅಲ್ಲಿ ಇರುವಂತ ಏನಾದ್ರು, ನನ್ಗೆ ಅಭ್ಯಾಸನೇ ಇಲ್ಲ ಫ್ರಿಜ್ ಅಲ್ಲಿರೋ ಐಟಮ್ಸ್ ಏನೋ ತಿಂದು. ವಾಟರ್ ಮಿಲನ್ನ ತಂದಿದ್ನಲ್ವಾ ಮೊನ್ನೆ, ಹಂಗಾಗಿ ನಾನು ಅದನ್ನ ಧ್ರುವ ತಿಂತಾ ಇದ್ದ, ತಿನ್ನಮ್ಮ ಅಂತ ಹಿಂಸೆ ಮಾಡ್ದ ಅಂತ ಅನ್ಬಿಟ್ಟು ಅದನ್ನ ತಿನ್ಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಇದಾಯ್ತು. ಇನ್ನು ಆಫೀಸ್ ಕ್ಲೀನ್ ಮಾಡೋಣ ಅಂತ ಅಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಕ್ಲೀನ್ ಮಾಡಿದೆ, ಅದು ಡಸ್ಟ್ ಅಲರ್ಜಿ ಕೂಡ ಆಗಿ ಎರಡು ಸೇರ್ಕೊಂಡು ಫುಲ್ಲು ವಾಯ್ಸೇ ಬರ್ದಿದೆ ಆ ಥರ ಆಗೋಗಿತ್ತು ಅಂತಾನೆ ಹೇಳ್ಬೋದು. ಅದು ದೋಸೆ ನೆನೆ ಹಾಕ್ಬಿಟ್ಟಿದ್ನಲ್ವಾ, ಇನ್ನು ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ತಗೊಂಡು ಬಂದ್ಮೇಲೆ ಪೂರ್ತಿ ವಾಯ್ಸ್ ಹೋಗಿ ಅಥವಾ ಮಲ್ಕೊಬಿಟ್ರೆ ಟ್ಯಾಬ್ಲೆಟ್ ತಗೊಂಡು ದೋಸೆ ಇಟ್ಟು ವೇಸ್ಟ್ ಆಗುತ್ತೆ ಅಂತ ನಾನು ಹೋಗ್ಬೇಕಾದ್ರೇನೆ, ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೇನೆ ನಾನು ಈ ಒಂದು ದೋಸೆನ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಅದನ್ನೇ ಏನ್ ಹೇಳ್ತೀನಿ ಅಂತಂದ್ರೆ, ಶೇಂಗಾ ಮತ್ತೆ ಅವಲಕ್ಕಿ ಅಂದ್ರೆ ಒಂದು ಲೋಟದಷ್ಟು ಅಕ್ಕಿ, ಅರ್ಧ ಲೋಟದಷ್ಟು ಶೇಂಗಾ, ಕಾಲ್ ಭಾಗದಷ್ಟು ಅವಲಕ್ಕಿ, ಇಷ್ಟು ಮೂರನ್ನು ನೆನೆ ಹಾಕಿ ಆಯ್ತಾ. ಬೆಳಿಗ್ಗೆ ನೆನೆ ಹಾಕಿದ್ರೆ ಸಂಜೆ ರುಬ್ಬಿಟ್ಟು ಪೂರ್ತಿ ನೈಟು ಫರ್ಮೆಂಟೇಶನ್ ಆಗೋದಕ್ಕೆ ಬಿಡಿ ಆಯ್ತಾ. ಅದಾದ ನಂತರ ಬೆಳಿಗ್ಗೆ ಉಪ್ಪು ಹಾಕೊಂಡು ನೀವು ಇಮಿಡಿಯೇಟ್ ದೋಸೆನ ಮಾಡ್ಕೊಳ್ಬೋದು. ಫರ್ಮೆಂಟೇಶನ್ ಆಗುತ್ತೆ ಆವಾಗ ತುಂಬಾ ಸಾಫ್ಟ್ ಆಗಿ ಹತ್ತಿ ತರ, ಉದ್ದಿನ ಕಾಳು ಇಲ್ದೇನೆ ಹತ್ತಿ ತರ ನೀವು ದೋಸೆನ ಮಾಡ್ಕೊಳ್ಬೋದು. ನಿಮ್ಮೆಲ್ಲ ಡೌಟ್ಗೆ ನಾನು ತಿಳಿಸಿದ್ದೀನಿ. ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ. ಇನ್ನು ಅಕಸ್ಮಾತ್ ನೀವು ಅವಲಕ್ಕಿ ಹಾಕಿಲ್ಲ, ನಿಮ್ಗೆ ಅರ್ಜೆಂಟ್ ಆಯ್ತು ಅಂತ ಅಂದ್ರೆ ನೀವು 2 ಸ್ಪೂನ್ ಅಷ್ಟು ರವೆನ ಹಾಕಿ ಮಾಡ್ಕೊಳ್ಳಿ. ರವೆನ ಹಾಕಿದ್ಮೇಲೆ ನೀವು ಅದನ್ನ ಫರ್ಮೆಂಟ್ ಆಗಕ್ ಬಿಡ್ಬೇಡಿ, ಯಾಕೆ ಹೇಳಿ, ಹುಳಿ ಬಂದ್ಬಿಡುತ್ತೆ. ರವೆ ಹಾಕಿದ್ಮೇಲೆ ನಾವು ಒಂದ್ ನೈಟ್ ಬಿಡ್ತೀವಿ, ಅಥವಾ ಬೆಳಿಗ್ಗೆ ನೀವು ಹಾಕೊಳ್ಬೋದು, ಆದ್ರೆ ಒಂದ್ ನೈಟ್ ಬಿಡೋದು ಅಥವಾ ಸಂಜೆ ತನಕ ಬಿಡೋದು ರವೆ ಹಾಕ್ಬಿಟ್ಟು ಮಾಡಿದ್ರೆ ಇಟ್ಟು ಹುಳಿ ಬಂದ್ಬಿಡುತ್ತೆ. ದಯವಿಟ್ಟು ರವೆನ ಹಾಕಕ್ ಹೋಗ್ಬಿಡಿ. ಅವಲಕ್ಕಿ, ಅಕ್ಕಿ ಮತ್ತೆ ಶೇಂಗಾ, ಉಪ್ಪು ಇಷ್ಟನ್ನ ಮಾತ್ರ ಹಾಕಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರೋಂಥ ದೋಸೆ ರೆಡಿ ಆಗುತ್ತೆ. ಅವಾಗವಾಗ ಕಡಲೆ ಬೀಜನ ನೆನೆಸಿ ಕೊಡೋದ್ರಿಂದ ತುಂಬಾನೇ ಒಳ್ಳೇದು ಆಯ್ತಾ. ಇನ್ನು ಧ್ರುವನ್ಗೆ ಸ್ವಲ್ಪ ಅವನು ಇದಕ್ಕೆಲ್ಲ ಹೋಗ್ತಾನಲ್ಲ, ಏನು ಅವನದು ಸ್ಪೋರ್ಟ್ಸು ಅಥವಾ ಜಿಮ್ಮು, ಇದಕ್ಕೆಲ್ಲ ಹೋಗೋ ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಕಡಲೆ ಬೀಜ ಮತ್ತೆ ಕಡಲೆಕಾಳು ಎರಡೂನು ನೆನೆ ಹಾಕಿ ಕೊಡಿ ಆಯ್ತಾ. ನಾನು ಅವನು ತುಂಬಾ ಸಣ್ಣ ಇದ್ದಾನೆ ಅಂತಿಲ್ಲ, ಫಿಟ್ ಆಗಿದ್ದಾನೆ ಧ್ರುವ, ಹಂಗಾಗಿ ಅವನು ಜಿಮ್ಗೆಲ್ಲ ಹೋಗ್ಬೇಕಾದ್ರೆ ಎನರ್ಜಿ ಬೇಕಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ಕೊಡೋದ್ರಿಂದ ತುಂಬಾನೇ ಅದರಲ್ಲಿ ಪ್ರೋಟೀನ್ ಇದೆ. ಈ ಒಂದು ನಾನ್ ವೆಜ್ ಎಲ್ಲ ತಿಂದೇದವ್ರಿಗೆ ಇದು ನಾನ್ ವೆಜ್ ತರನೇ ಕೆಲಸ ಮಾಡುತ್ತೆ, ಅಷ್ಟು ಒಂದು ನ್ಯೂಟ್ರಿಷನ್ ಇದೆ ಅಂತ ಹೇಳ್ತಾರೆ. ಹಂಗಾಗಿ ಶೇಂಗಾ ಮತ್ತೆ ಕಡಲೆಕಾಳು ಎರಡೂನು ನಾನು ನೆನೆ ಹಾಕಿ ಕೊಡ್ತೀನಿ. ಒಂದೊಂದು ದಿನ ದ್ರಾಕ್ಷಿ ನೆನೆ ಹಾಕ್ತೀನಿ, ಬಾದಾಮಿ ನೆನೆ ಹಾಕ್ತೀನಿ, ಈ ತರ ಒಂದೊಂದು ದಿನ ಮಾಡ್ಕೊಂಡು ನಾನು ನೆನೆ ಹಾಕಿ ಬೆಳಗ್ಗೆ ಎದ್ದು ತಿನ್ನೋದಕ್ಕೆ ಕೊಡ್ತೀನಿ. ನಿಮ್ಮೆಲ್ಲ ಡೌಟ್ಗೂ ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆಯ್ತಾ. ಇನ್ನ ಒಂದು ಡೌಟ್ ಅಂತಂದ್ರೆ ಎಣ್ಣೆ ಬಗ್ಗೆ. ಆ ಎಣ್ಣೆ ಬಗ್ಗೆ ಮುಂದೆ ಹೇಳ್ತೀನಿ. ನಾನಿವತ್ತು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಚಂದು ಸ್ಕೂಲ್ ಇದೆ ಅಂತ ಹೇಳಿದ್ನಲ್ಲ, ಅವಲಕ್ಕಿ ಮಾಡ್ಕೊಡೋಣ ಅಂತ. ಇವಾಗ ನಿನ್ನೆ ನಾನು ಒಂದ್ ಸ್ವಲ್ಪ ಕ್ಲೀನ್ ಮಾಡಿರ್ಲಿಲ್ಲ ಕಿಚನ್ನ, ಹಂಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಪಾತ್ರೆ ನೆನೆ ತೊಳ್ದು ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದೆ, ಹಂಗಾಗಿ ಒಂದು ಇದಕ್ಕೆ ಹಾಕ್ಬಿಡೋಣ ಅಂತ ಅನ್ಬಿಟ್ಟು ಇವಾಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿಯೋಣ ಅಂತ ಅನ್ಬಿಟ್ಟು ಒಂದು 3-4 ದಿನ ಬರೀ ಬಿಸಿನೀರ್ನೇ ಕುಡೀರಿ ಅಂತ ಹೇಳಿದ್ದಾರೆ. ಹಂಗಾಗಿ ಬಿಸಿನೀರು ಕುಡಿದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ನಿನ್ನೆ ಮನೆಯೆಲ್ಲ ಒರೆಸೋದಕ್ಕೆ ಆಗಿರ್ಲಿಲ್ಲ ನನಗೆ, ತುಂಬಾನೇ ಧೂಳು ಬರ್ತಾ ಇದೆ ಮನೆಗೆ. ಅದೇನೋ ಅಪ್ಪ, ಅದು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ರೋಡ್ ಅಂತೂ ಎಲ್ಲ ಧೂಳು, ರೋಡ್ದೆಲ್ಲ ನಮ್ಮ ಮನೇಲೇ ಇದೆ ಅನ್ನೋ ತರ ಫೀಲ್ ಆಗುತ್ತೆ ನನಗೆ. ಮೆಟ್ಲು ಇವಾಗ ತೊಳ್ದು ಬಂದಿರ್ತೀನ, ಅವಾಗ್ಲೇ ಫುಲ್ಲು ಧೂಳು, ಕವರ್ಗಳು ಎಲ್ಲ ಕೂಡ ತೂರ್ಕೊಂಡು ಬಂದಿರುತ್ತೆ ಮನೆಗೆ. ಏನು ಇವಾಗ ಅಜ್ಜಿಗೆ ಟೀ ಮಾಡೋಣ ಅಂತ ಅನ್ಬಿಟ್ಟು ಹಾಲು ತಗೊಂಬರಕ್ಕೆ ಹೇಳ್ದೆ, ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಮನೆಯವರು ಹಾಲು ತಗೊಂಬರ್ತೀನಿ ಅಂತ ಅನ್ಬಿಟ್ಟು ಹೋದ್ರು. ಇವಾಗ ನಾನು ಒಂದ್ ಕಡೆ ಅವಲಕ್ಕಿ ಮಾಡ್ತಾ ಇದ್ದೆ, ಆದ್ರೆ ಟೈಮ್ ಆಗುತ್ತೆ ಚಂದುಗೆ ಅಂತ ಅನ್ಬಿಟ್ಟು ನಿನ್ನೆ ಸ್ವಲ್ಪ ಬಿಸಿಬೇಳೆ ಬಾತಿತ್ತು, ಅದನ್ನೇ ನಾನು ಬಿಸಿ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಒಂದು ಲಿಕ್ವಿಡ್ ಕೂಡ ಮಾಡ್ಕೊಂಡಿರ್ತೀನಿ. ಈ ಸ್ಲ್ಯಾಬ್ ಎಲ್ಲ ಒರೆಸೋದಕ್ಕೆ ಚೆನ್ನಾಗಿ ವರ್ಕ್ ಆಗುತ್ತೆ ಅದು, ಹಂಗಾಗಿ ಅದನ್ನೇ ಹಾಕ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ಪಾತ್ರೆ ಏನಿಲ್ಲ, ಹಂಗಾಗಿ ಇವಾಗ ನಾನು
ಇವತ್ತು ಸ್ವಲ್ಪ ನೆಲ್ಲಿಕಾಯಿನೂ ಕೂಡ ಖಾಲಿಯಾಗಿತ್ತು. ಹಂಗಾಗಿ ಅದನ್ನು ಕೂಡ ತರ್ಬೇಕು. ಸ್ವಲ್ಪ ಗ್ರೋಸರಿ ಖಾಲಿಯಾಗಿದೆ ಅದನ್ನು ಕೂಡ ತರ್ಬೇಕು. ಹೇಳ್ತಾ ಇದ್ದೆ ಮನೆಯವ್ರಿಗೆ ಹೋಗಿ ಇವತ್ತು ತಗೊಂಬರ್ತೀನಿ ಅಂತ. ಇನ್ನ ಪೂರ್ತಿಯಾಗಿ ಹುಷಾರಾಗಿಲ್ಲ ನೀನು ಎಲ್ಲೂ ಹೋಗೋದ್ ಬೇಡ ಅಂತ ಹೇಳ್ತಾ ಇದ್ರು. ಅಯ್ಯೋ ಏನಾಗಲ್ಲ ತಂದ್ಬಿಡ್ತೀನಿ ಅಂತ. ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೂದ್ಲು ಬಗ್ಗೆ ನಿಮ್ಗೆ ತಿಳಿಸ್ಬೇಕಾಯ್ತು. ನಾನು ಲೇಯರ್ ಕಟ್ ಮಾಡ್ಸಿದ್ದೆ. 3 ವರ್ಷ ಆದ್ಮೇಲೆ ಲೇಯರ್ ಕಟ್‌ನ ಮಾಡಿಸ್ಕೊಂಡಿದ್ದೆ. ಹಂಗಾಗಿ ಅದ್ರ ಬಗ್ಗೆನೂ ಕೂಡ ನಾನು ಎಲ್ಲಿ ಮಾಡಿಸ್ದೆ ಅನ್ನೋದನ್ನು ಕೂಡ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ಬಿಸಿನೀರ್ ಕಾಯಿಸ್ಬಿಟ್ಟು ಮನೆಯವ್ರು ಬಂದ್ರು ಅವ್ರಿಗೊಂದು ಲೋಟ ಕುಡೀರಿ ಅಂತ ಕೊಡ್ತಾ ಇದ್ದೆ. ಇಲ್ಲಾಂದ್ರೆ ಜ್ಯೂಸೇ ಕೊಟ್ಬಿಡ್ತೀನಿ ನಾನು. ಇವತ್ತು ಜ್ಯೂಸ್ ಇರ್ಲಿಲ್ಲಲ್ಲ ಅಂತ ಅಂದ್ಬಿಟ್ಟು ಬಿಸಿನೀರ್ ಕೊಟ್ಬಿಟ್ಟು ಒಂದು ಆಪಲ್ ಕಟ್ ಮಾಡ್ಕೊಟ್ಟೆ. ಸರಿ ಅಂತ ಅಂದ್ಬಿಟ್ಟು ಅವರು ಕಾಫಿ ಟೀ ಏನು ಬೆಳಿಗ್ಗೆ ಹೊತ್ತು ಅಷ್ಟು ಇಷ್ಟಪಡಲ್ಲ ಅವರು. ಇನ್ನು ಮಕ್ಕಳು ಅಷ್ಟೇನೆ. ಇನ್ನು ನಾ ಕುಡಿದ್ರೆ ನಾನು ಅಜ್ಜಿ ಅಷ್ಟೇನೆ. ಈ ಕಾಫಿ ಟೀ ಇಂದಾನೆ ನನ್ಗೆ ನಾನು ಕುಡಿಯೋದು ಇಷ್ಟು ಅಷ್ಟು ಅಂತಲ್ಲ. ಟೀ ಕುಡಿಯೋದೇ ಒಂದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದರಿಂದಾನೇ ನನ್ಗೆ ಕಫ ಆಗಿರೋದು. ಸ್ವಲ್ಪ ಕಫ ಆಗಿದೆ ಅಂತ ಹೇಳಿದ್ದಾರೆ. ಹಂಗಾಗಿ ಬಿಸಿನೀರ್ನೇ ಕುಡೀರಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನನಗೆ ಗೊತ್ತು ಕಾಫಿ ಟೀ ಕುಡಿಯೋದು ಒಳ್ಳೇದಲ್ಲ ನಮ್ಮ ಆರೋಗ್ಯಕ್ಕೆ ಅಂತ. ಆದ್ರೂನು ಏನೋ ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲ ಅಂತ ಅಂದ್ಬಿಟ್ಟು ಇಷ್ಟು ಕುಡಿದ್ರುನು ಅದು ಇದಾಗುತ್ತೆ. ಇವಾಗ ಚಂದು ಬಂದ. ಚಂದುಗೆ ಹಾಕೊಂಡು ತಿನ್ನಪ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದೆ. ಸರಿ ಅಂತ ಅಂದ್ಬಿಟ್ಟು ಅವನು ಕೂಡ ಹಾಕೊಂಡು ಸ್ವಲ್ಪ ಅಲ್ಲೇ ಇಟ್ಬಿಟ್ಟು ಹೋದ. ಸಾಕು ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಆಗಿದ್ದಾನೆ. ಅವ್ನಿಗೂ ಕೂಡ ಕಳಿಸ್ಬೇಕು. ಇನ್ನು ಈಚೆ ಕಡೆ ನೀರ್ ಹಾಕ್ಬಿಟ್ಟು ಎಲ್ಲ ಒರೆಸ್ಕೊಂಡಿದ್ದೆ. ನೆನ್ನೆ ಇದೆಲ್ಲ ಏನು ಗೋಡೆ ಅಂದ್ರೆ ಕಿಚನ್ದು ಗೋಡೆ ಇರುತ್ತಲ್ಲ ಟೈಲ್ಸು ಅದನ್ನೆಲ್ಲ ಅವಾಗವಾಗ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲ ಅಂದ್ರೆ ಏನಾದ್ರು ಒಗ್ಗರಣೆ ಹಾಕಿರೋದು ಆರಿರೋದು ಅದೆಲ್ಲ ಅಲ್ಲೇ ಇತ್ತು ಅಂತಂದ್ರೆ ಒಂಥರ ಇದಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇದೆಲ್ಲ ಆಗೋ ಅಷ್ಟರಲ್ಲಿ ಟೀ ಕೂಡ ಆಯ್ತು. ಅಜ್ಜಿ ಕೊಟ್ಬಿಟ್ಟು ಇವಾಗ ನೆನ್ನೆದು ಸ್ವಲ್ಪ ಅನ್ನ ಉಳ್ದಿತ್ತು ಅದನ್ನು ಕೂಡ ಪಾರಿವಾಳಕ್ಕೆಲ್ಲ ಹಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಮನೆ ಮುಂದೆ ಆಗ್ತಾ ಇಲ್ಲ. ಅದ್ರದ್ದು ಕೂದ್ಲು ಅಂದ್ರೆ ರೆಕ್ಕೆಯಲ್ಲಿ ಇರೋಂತ ಇದು ನಮ್ಗೆ ಹೋಯ್ತು ಅಂತಂದ್ರೆ ಆರೋಗ್ಯಕ್ಕೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಅಂತ ನ್ಯೂಸ್ ಅಲ್ಲಿ ನೋಡಿದೆ. ಅದಕ್ಕೆ ತಗೊಂಡೋಗಿ ಮೇಲ್ಗಡೆ ಅನ್ನ ಆಗ್ಲಿ ಅಕ್ಕಿ ಆಗ್ಲಿ ಏನಾದ್ರೂ ಆಗ್ಲಿ ಪಾರಿವಾಳಕ್ಕೆ ಹಾಕ್ಬೇಕಾದ್ರೆ ತಗೊಂಡೋಗಿ ಮೇಲ್ಗಡೆ ಹಾಕೋಣ ಅಂತ ಅನ್ಬಿಟ್ಟು ಇಷ್ಟ ದಿನ ಮನೆ ಮುಂದೆ ಹಾಕ್ತಾ ಇದ್ದೆ. ಇದ್ ಗೊತ್ತು ಯಾಕೆ ಇದ್ ಮಾಡ್ಕೊಳ್ಳೋದು ಅಂತ ಅನ್ಬಿಟ್ಟು ಮೇಲ್ಗಡೆ ತಗೊಂಡೋಗಿ ಹಾಕೋಣ ಅಂತ ಅನ್ಬಿಟ್ಟು 3 ವರ್ಷ ಆದ್ಮೇಲೆ ನಾನು ಕೂದಲನ್ನ ಕಟ್ ಮಾಡಿಸಿದ್ದೆ. ಅದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ನಾನು ಲೇಯರ್ ಕಟ್ ಮಾಡಿಸಿದ್ದೀನಿ. ಅಂದ್ರೆ ಸ್ವಲ್ಪನೇ ಕಟ್ ಮಾಡಿಸಿ ನನ್ನ ಒಂದು ಇದು ಏನಿತ್ತು ಅಂದ್ರೆ ಕ್ಯಾನ್ಸರ್ ಪೇಷಂಟ್ಗೆ ಕೊಡ್ಬೇಕು ಅಂತ ಇತ್ತು. ಮನೆಯವ್ರಿಗೆ ಅದೇನೋ ನಾನು ಕೂದಲು ಕಟ್ ಮಾಡಿಸೋದೇ ಇಷ್ಟ ಆಗಲ್ಲ ಅವ್ರಿಗೆ. ಹಂಗಾಗಿ ಅವ್ರು ಹೇಳಿದ್ಮೇಲೆ ಮಾತನ್ನ ನಾನು ಯಾವತ್ತೂ ಮೀರಲ್ಲ ನಿಮ್ಗೆಲ್ಲರಿಗೂ ಗೊತ್ತಲ್ವಾ. ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಕೂದಲು ಕಟ್ ಮಾಡಿಸೋದೇನು ಬೇಡ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಲೇಯರ್ ಕಟ್ ಅಲ್ಲೂ ಇಷ್ಟು ನಾನು 3 ವರ್ಷ ಆದ ನಂತರ ನಾನು ಯಾವುದೋ ಒಂದು ಫಂಕ್ಷನ್ ಮಾಡಿಸಿದ ಅಷ್ಟೇನೆ. ನಾನು ಪಾರ್ಲರ್ಗೆಲ್ಲ ಹೋಗಲ್ಲ ನಿಮ್ಗೆ ಗೊತ್ತು. ಹೋದ್ರೆ ಒಂದ್ 3-4 ತಿಂಗಳಿಗೆ ಒಂದ್ಸಲ ಹೋಗ್ಬಿಟ್ಟು ಐಬ್ರೋಸ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಲ್ವಾ. ರಶ್ಮಿದಂತೂ ತುಂಬಾನೇ ಉದುರೋಗ್ಬಿಟ್ಟಿತ್ತು. ಹಂಗಾಗಿ ಅವಳು ಮಾಡಿಸ್ಬೇಕಕ್ಕ ಅಂತ ಹೇಳ್ತಾ ಇದ್ಲು. ಇವಾಗ ಅವಳು ಮಕ್ಳಿಗೆ ಫೀಡ್ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಹೆಣ್ಮಕ್ಳಿಗೂ ಕೂಡ ಕೂದಲು ಉದ್ರದ್ದು ಕಾಮನ್ ಅಲ್ವಾ. ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಹೆಂಗೋ ಅವಳು ಹೋಗ್ತಾ ಇದ್ದಾಳಲ್ಲ ಅವಳ ಜೊತೆ ನಾನು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನಾನು ಮಾಡಿಸ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಮಾಡಿಸ್ತಿ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಮನೇಲಿ ಏರ್ ಕಟ್ ಮಾಡೋದು ತೋರಿಸಿ ಅಂತ ಹೇಳಿದ್ರೆ ನನ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಹಂಗಾಗಿ ನಾನು ತಿಳಿಸಿಲ್ಲ. ಯಾರಾದ್ರೂ ಗೊತ್ತಿರೋರು ಆದ್ರೆ ತಿಳಿಸ್ತೀನಿ. ನಾನು ಪುಷ್ಪ ಆಯಿಲ್ ಮಾಡಿದ್ನಲ್ವಾ ಅದ್ರ ಬಗ್ಗೆ ನೀವೆಲ್ಲರೂ ಕೇಳ್ತಾ ಇದ್ರೆ ತುಂಬಾ ಜನ ಕೇಳಿದೀರಾ. ಅವ್ರು ಮಾಡಿರೋದೇ ಒಂದು ಆಯಿಲ್ ನೀವು ಮಾಡಿರೋದೇ ಒಂದು ಅಂತ. ರಿಯಲ್ ಆಯಿಲ್ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ. ನೀವು ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಸಿಸ್ಟರ್ಸ್ಗೆ ನಾನು ಏನಾದ್ರು ರೆಸಿಪಿ ಅದು ಇದು ಆಗ್ತಾ ಇದ್ದ ನಾನು ಒಂದ್ ಸ್ವಲ್ಪ ಎಲ್ಲೂ ಕಾಣಿಸ್ಕೊಡಿಲ್ಲ ಅಂದ್ರೆ ವ್ಲಾಗ್ ನ ನೋಡ್ದಂಗೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಹಂಗಾಗಿ ಇವತ್ತು ಬೆಳಿಗ್ಗೆ ಹುಷಾರಿಲ್ಲ. ಮಗ ಸ್ಕೂಲ್ ಹೋಗ್ತಾ ಇದ್ದಾನೆ. ಹಂಗಾಗಿ ಅವಲಕ್ಕಿನಾದ್ರು ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನಿನ್ನೆ ಬಿಸಿಬೇಳೆ ಬಾತ್ ಮಾಡಿದ್ದು ಅಂದ್ಬಿಟ್ರೆ ಇನ್ನೇನು ಮಾಡಿಲ್ಲ ಕಿಚನ್ ಅಲ್ಲಿ ನಾನು. ಪಾಪ ಮಕ್ಳೇ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅವ್ರೇನೆ ಬಿಸಿ ಅನ್ನ ಎಲ್ಲ ಮಾಡಿ ಎಲ್ಲ ಮಾಡ್ಕೊಂಡಿದ್ರು. ಹಂಗಾಗಿ ಇವಾಗ ಮಲ್ಕೊಂಡ್ರೆ ಅದು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಜ್ವರ ಎಲ್ಲ ಕಮ್ಮಿ ಆಯ್ತು. ಆದ್ರೆ ಗಂಟ್ಲು ಮಾತ್ರ ಇತ್ತು. ಹಂಗಾಗಿ ಮಗನ್ಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಅವನು ಮ್ಯಾಥ್ಸ್ ಇರೋದ್ರಿಂದ ಇನ್ನ 10 days ಇದೆ ಮ್ಯಾಥ್ಸ್. ಅಲ್ಲಿವರೆಗೂ ಸ್ಕೂಲ್ ಇರುತ್ತೆ. ಹಂಗಾಗಿ ಇವಾಗ ಅವಲಕ್ಕಿ ಮಾಡೋಣ ಮನೆಯವ್ರಿಗೆ ಮತ್ತೆ ಮಗನ್ಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಜೊತೆಗೆ ಒಂದ್ ಸ್ವಲ್ಪ ಟೀನು ಮಾಡೋಣ ಅಜ್ಜಿಗೆ ಅಂತ ಅಂದ್ಬಿಟ್ಟು ಟೀ ಕಾಯ್ತು ತಗೊಂಡೋಗಿ ಕೊಡ್ತೀನಿ. ಅವಲಕ್ಕಿ ಸ್ವಲ್ಪನೇ ಇತ್ತು ಅದರಲ್ಲೇ ಮಾಡಿ. ಅವಲಕ್ಕಿ ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ ಯಾರು. ಅವಲಕ್ಕಿ ಉಪ್ಪಿಟ್ಟು ಇವೆಲ್ಲ ಜಾಸ್ತಿ ತಿನ್ನಲ್ಲ. ಹಾಗಾಗಿ ಅದನ್ನೇ ಮಾಡ್ತಾ ಇದೀನಿ. ಇವಾಗ ಸದ್ಯಕ್ಕೆ ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ. ಮೊದ್ಲು ಟೀ ಇಟ್ಬಿಡೋಣ. ಅಷ್ಟರಲ್ಲಿ ಆನಿಯನ್ ಕಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಇವತ್ತು ಬೆಳಗ್ಗೆಲ್ಲ ಏನೇನ್ ಮಾಡಿದೆ ಅಂತಂದ್ರೆ ನಿಮ್ಗೆ ತೋರಿಸಿದೀನಿ. ಆಮೇಲೆ ಆಯಿಲ್ ಹೇಳಿದ್ನಲ್ಲ ಅದನ್ನ ನಾಳೆ ರಿಯಲ್ ಆಯಿಲ್ ನ ನೋಡ್ಕೊಂಡು ಮಾಡಿ ತೋರಿಸ್ತೀನಿ. ನಾನಿವಾಗ ಅಪ್ಲೈ ಮಾಡ್ಕೊಂಡಿರೋದು ಮೊನ್ನೆ ಮಾಡಿದ್ನಲ್ಲ ಆಯಿಲ್ ಅದನ್ನೇ ಅಪ್ಲೈ ಮಾಡ್ಕೊಂಡಿದೀನಿ. ಸ್ನಾನ ಮಾಡಿದ ತಕ್ಷಣ ಒಂದ್ 2-3 ಡ್ರಾಪ್ ತಗೊಂಡು
ಅಪ್ಲೈ ಮಾಡ್ಕೊಂಡ್ರೆ ಮಾಯಿಶ್ಚರೈಸರ್ ತರ ವರ್ಕ್ ಆಗುತ್ತೆ. ಸಕಲಾಗಿದೆ. ನನ್ನ ವೇನಲ್ಲಿ ನಾನು ಮಾಡಿ ಇಟ್ಕೊಂಡಿದೀನಿ. ಕೃಷ್ಣೂರ್ ಇದ್ರಲ್ಲಿ ವೇನಲ್ಲಿ ಮಾಡಿ ತೋರಿಸಿ ಅಂತ ಹೇಳಿದ್ರಲ್ವಾ, ಖಂಡಿತವಾಗ್ಲೂ ಅದನ್ನ ತೋರಿಸ್ತೀನಿ. ಓಕೆನಾ? ಬನ್ನಿ ಇವಾಗ ಟೀ ಮಾಡಿ ತಗೊಂಡೋಗಿ ಅಜ್ಜಿ ಕೊಡೋಣ. ಯಾಕಪ್ಪ? ಹಲೋ, ಯಾಕಪ್ಪ ಅರ್ಧಂಬರ್ಧ ತಿಂದು ಹೋಗ್ತಾ ಇದ್ಯಾ, ಬಾ ತಿನ್ನು ಅಂತ ಕರಿತಾ ಇದ್ದೆ. ಅಮ್ಮ ಬೆಳಿಗ್ಗೆನೆ ಯಾಕೋ ತಿನ್ನೋದಕ್ ಆಗ್ತಾ ಇಲ್ಲ, ಬೇಡ ಅಮ್ಮ ಅಂತ ಹೇಳ್ತಾ ಇದ್ದ. ನಡ್ಕೊಂಡು ಹೋಗ್ತೀನಿ ಬಿಡಮ್ಮ, ಅಪ್ಪ ನಿಧಾನಕ್ಕೆ ರೆಡಿಯಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಅವ್ನು ನಡ್ಕೊಂಡು ಹೊರಟೇ ಬಿಟ್ಟ. ಮನೆಯವ್ರಿಗೆ ಮಕ್ಕಳು ನಡೆದ್ರೆ ಇಷ್ಟ ಆಗಲ್ಲ. ನನ್ಗೆ ಒಂದು ವ್ಯಾಯಾಮ ಅಂದ್ರೆ ಇದು ವಾಕಿಂಗ್ ಆಗುತ್ತಲ್ವಾ, ಅಲ್ಲಿವರ್ಗ ನಡ್ಕೊಂಡು ಹೋದ್ರೆ ನಡ್ಕೊಂಡು ಹೋಗಪ್ಪ ಅಂತ ಹೇಳ್ತಾ ಇದ್ದೆ. ಮನೆಯವ್ರು ಬಂದು ಕೇಳೋ ಅಷ್ಟೆಲ್ಲ ಅವ್ನು ಹೊರಟೆ ಹೋಗಿದ್ದ. ಇವಾಗ ಮನೆಯವ್ರಿಗೆ ಅವಲಕ್ಕಿ ಜೊತೆ ಏನಾದ್ರು ಪಲ್ಯ ಮಾಡ್ಬೇಕಲ್ವಾ ಅಂತ ಅನ್ಬಿಟ್ಟು, ಉಕ್ಕೋಸ್ತು ಪಲ್ಯ ಮಾಡೋಣ ಅಂತ ಅನ್ಬಿಟ್ಟು ಬಿಸಿನೀರಿಗೆ ಹಾಕಿ ಸ್ವಲ್ಪ ಸ್ಟೀಮ್ ಅಂದ್ರೆ ಬೇಯಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕೆಮಿಕಲ್ ಹಾಕಿರ್ತಾರಲ್ಲ ಅದೆಲ್ಲ ಹೋಗ್ಲಿ ಅನ್ನೋದಕ್ಕೋಸ್ಕರ ಈ ತರ ಸ್ವಲ್ಪ ಬೇಯಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋಣ ಅಂತ ಅನ್ಬಿಟ್ಟು. ಇಲ್ಲ ಅಂತಂದ್ರೆ ಹಂಗೆ ಸ್ಟೀಮ್ ಮಾಡ್ಕೊಟ್ರು ಒಳ್ಳೇದು ಅಂತ ಹೇಳ್ತಾರೆ. ನಾನು ಯಾವತ್ತೂ ಅದನ್ನ ಟ್ರೈ ಮಾಡಿಲ್ಲ. ಇವಾಗ ಅಜ್ಜಿಗೆ ಟೀ ಮಾಡ್ಕೊಟ್ಟಿದ್ದಾಯ್ತು, ಹಾಲು ಖಾಲಿಯಾಗಿತ್ತು, ಹಂಗಾಗಿ ಮತ್ತೆ ಹಾಲು ಹಾಕ್ಬಿಟ್ಟು ಸ್ವಲ್ಪನೇ ನಾನು ಮನೆಯವ್ರಿಗೆ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಮಾಡ್ಕೊಟ್ರೆ ಶುಗರ್ಲೆಸ್ ಕೊಡ್ತೀನಿ, ಕುಡಿಯೋದೇ ಇಲ್ಲ ಅವರು, ಹಂಗೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಇದೆಲ್ಲ ಆಯ್ತು. ಇದೆಲ್ಲ ಆದ ನಂತರ ಅವ್ರೊಬ್ಬರಿಗೆ ಅಲ್ಲ, ನಾನು ಕೂಡ ಶುಗರ್ಲೆಸ್ ಕುಡಿತೀನಿ, ಮಕ್ಕಳಿಗೂ ಕೂಡ ಅದನ್ನೇ ಅಭ್ಯಾಸ ಮಾಡಿದ್ದೀನಿ. ಇವಾಗ ಅವಲಕ್ಕಿಗೆ ಅಂತ ಅನ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡು ಫಟಾಫಟ್ ಅಂತ ಅನ್ಬಿಟ್ಟು ಮಾಡ್ತಾ ಇದ್ರೆ, ಇಲ್ಲ ನನ್ಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಅನ್ಬಿಟ್ಟು ಮನೆಯವರು ಹೊಟ್ಟೆ ಬಿಟ್ರು. ಕಾಫಿನೂ ಕುಡಿಲಿಲ್ಲ, ಟಿಫನ್ನು ತಿನ್ಲಿಲ್ಲ. ಸರಿ ಆಯ್ತು, ಬಾಕ್ಸ್ ಹಾಕೊಡ್ತೀನಿ ಬಿಡಿ ಧ್ರುವನ್ ಕೈಲಿ ಅಂತ ಅಂದೆ. ಬೇಡಮ್ಮ ನಾನು ಬೇರೆ ಕಡೆ ಹೋಗಿರ್ತೀನಿ ಅಂತ ಅಂದ್ರು. ಸರಿ ಅಂತ ಅನ್ಬಿಟ್ಟು ಸ್ಟವ್ನ ಆಫ್ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಯಾಕೆ ಅಂತಂದ್ರೆ ಧ್ರುವ ಇದ್ಮೇಲೆ ಅಂದ್ರೆ ಅವಲಕ್ಕಿ ಅಂತಂದ್ರೆ ನಮ್ಮನೇಲಿ ಬಿಸಿ ಬಿಸಿ ಆಗಿರ್ಬೇಕು. ಅವಲಕ್ಕಿ ಉಪ್ಪಿಟ್ಟು ತಿನ್ನೋದೇ ರೇರು, ಅದ್ರಲ್ಲಿ ಬಿಸಿ ಬಿಸಿ ಇಲ್ಲ ಅಂತಂದ್ರೆ ಯಾರು ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನು ಅವಲಕ್ಕಿನ ಧ್ರುವ ಇದ್ಮೇಲೆ ಮಾಡೋಣ ಅಂತ ಅನ್ಬಿಟ್ಟು. ಧ್ರುವನ್ಗೆ ಸೋಮವಾರದಿಂದ ಎಕ್ಸಾಮ್ ಇದೆ, ಅಂದ್ರೆ ಅವನು ಹಿಂದಿ ತಗೊಂಡಿರೋದ್ರಿಂದ ಮಂಡೆಯಿಂದ ಇದೆ. ಇಲ್ಲ ಅಂದ್ರೆ ಇವತ್ತೇ ಇಂದಾನೇ ಇತ್ತು, ಆದ್ರೆ ಮಂಡೆಯಿಂದ ಅವನ್ಗೆ ಸರಿ ಅಂತ ಅನ್ಬಿಟ್ಟು ಅವನು ಓದ್ಕೊಳ್ತಾ ಇದ್ದ. ಎದ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ತಿಂತೀನಮ್ಮ ನನ್ಗೆ ಇವಾಗ ಬೇಡ ಅಂದ. ಸರಿ ಅಂತ ಅನ್ಬಿಟ್ಟು ನಾನು ಸುಮ್ನೆ ಅದೇ ಸ್ಟವ್ ಆಫ್ ಮಾಡ್ಬಿಟ್ಟು ಇವಾಗ ಕೂದಲು ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೂ ಮುಂಚೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಒಂದ್ ಕಡೆಯಿಂದ ಒರ್ಸ್ಕೊಂಡ್ ಬಂದಿದ್ದಾಯ್ತು. ಎಲ್ಲ ಕೂಡ ಕೆಲಸನೂ ಆಯ್ತು. ಇನ್ನು ಕಸ ಗುಡಿಸಿ ಮನೆ ಒರೆಸ್ಬಿಟ್ರೆ ಆಯ್ತು. ಈಚೆ ಕಡೆ ಎಲ್ಲ ತೊಳ್ದಿದ್ದೀನಿ, ಈಚೆ ಕಡೆ ಎಲ್ಲ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ. ಕಿಚನ್ ಕೆಲಸ ಎಲ್ಲ ಮುಗ್ದಿದೆ. ಇವಾಗ ಹೊರಗಡೆ ಕೆಲಸ ಅಂದ್ರೆ ಕಸ ಗುಡ್ಸೋದು ಮನೆ ಒರೆಸೋದು ಇರುತ್ತೆ. ಆದ್ರೆ ಧ್ರುವ ಹೇಳ್ತಾ ಇದ್ದ, ನಾನೇ ಮಾಡ್ಕೊಡ್ತೀನಮ್ಮ ಇವತ್ತೇನು ಮಾಡ್ಬೇಡ ನೀನು ಅಂತ. ಸರಿ ಅಂತ ಅನ್ಬಿಟ್ಟು ಅವ್ರು ಮಾಡೋದ್ ಗೊತ್ತಲ್ಲ, ಮೂಲ ಏನ್ ಅಲ್ಲೊಂದ್ ಸ್ವಲ್ಪ ಒರೆಸ್ತಾರೆ, ಇಲ್ಲೊಂದ್ ಸ್ವಲ್ಪ ಒರೆಸ್ತಾರೆ, ನೀಟಾಗಿ ಒರೆಸ್ಕೊಂಬರಕ್ ಪಾಪ ಮಕ್ಳಿಗೆ ಬರಲ್ಲ. ಹಂಗಾಗಿ ಸರಿ ಆಯ್ತಪ್ಪ ಮಾಡು ಅಂತ ಹೇಳ್ತಾ ಇದ್ದೆ. ಚಂದನ್ ಸ್ವಲ್ಪ ಲೇಟ್ ಮಾಡ್ತಾರೆ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ಬಿಟ್ಟ. ಹೋಗ್ಲಿ ಬಿಡಿ, ಬೆಳಗ್ಗೆನೆ ವಾಕ್ ಆಗುತ್ತಲ್ವಾ, ನಡೆದ್ರೆ ಏನು ಪರವಾಗಿಲ್ಲ, ನಡ್ಕೊಂಡು ಹೋಗ್ಲಿ. ಅವ್ರ ಅಪ್ಪನಿಗಾಗಲ್ಲ ಅಷ್ಟೇ, ಮಕ್ಕಳು ನೋಡಿದ್ರೆ. ಬನ್ನಿ ನಾನು ಹೆಂಗೆ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಕಡಲೆಬೀಜ ಇಷ್ಟನ್ನು ಕೂಡ ಹಾಕೊಳ್ಳಿ ಆಯ್ತಾ. ನಾನಿವತ್ತು ಅದ್ಯಾವುದನ್ನು ಹಾಕ್ತಾ ಇಲ್ಲ, ಗೋಡಂಬಿನ ಹಾಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ತಿಂದರೆ ಇನ್ನೊಂದು ಸ್ವಲ್ಪ ತಲೆನೋವು ಜಾಸ್ತಿ ಆಗುತ್ತೆ, ಕಟುಮ್ ಅಂತ ಅಂದ್ಬಿಟ್ಟು ನಾನು ಅದನ್ನ ಎಲ್ಲ ಕೂಡ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ಗೋಡಂಬಿನ ಹಾಕೊಂಡಿದ್ದೀನಿ. ಗೋಡಂಬಿ ಬೇಕು ಅಂದ್ರೆ ಹಾಕೊಳ್ಬೋದು, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ತಿದ್ದಂಗೆನೆ ಒಣಮೆಣಸಿಕಾಯಿ ಅಥವಾ ಹಸಿಮೆಣಸಿಕಾಯಿ ಯಾವ್ದು ಬೇಕಾದ್ರೂ ನೀವು ಹಾಕಬಹುದು. ಹಸಿಮೆಣಸಿಕಾಯಿ ಹಾಕಿದ್ರೆ ಸ್ವಲ್ಪ ಖಾರವಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು.
ನಂತರ ಈರುಳ್ಳಿನ ಒಂದೆರಡನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಿದ್ದಂಗೆನೆ ಇವತ್ತು ಕ್ಯಾರೆಟ್ ಹಾಕದಾ ಬೇಡವಾ ಅಂತ ನೋಡ್ತಾ ಇದ್ದೆ. ಇರ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಯಾರೆಟ್‌ನ ತುರಿದು ಹಾಕೊಂಡು ನಂತರ ಒಂದೂವರೆ ಟೊಮೆಟೊನ ಹಾಕೊಂಡ್ರೆ ಸಾಕಾಗುತ್ತೆ. ಅಥವಾ ಟೊಮೆಟೊ ಇಲ್ಲ ಅಂತಂದ್ರೆ ನಿಂಬೆಹಣ್ಣು ಕೂಡ ನೀವು ಬಳಸ್ಕೋಬಹುದು. ಕರ್ಬೇವಿನ ಸೊಪ್ಪನ್ನ ಮಿಸ್ ಮಾಡಬೇಡಿ, ಅದನ್ನು ಕೂಡ ಹಾಕೊಳ್ಳಿ. ಕರ್ಬೇವಿನ ಸೊಪ್ಪು ತುಂಬಾನೇ ಒಳ್ಳೆಯದು ನಮ್ಮ ಹೆಲ್ತ್‌ಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಕಟ್ ಮಾಡಿರ್ತಕ್ಕಂಥ ಟೊಮೆಟೊ, ಕ್ಯಾರೆಟು ಇಷ್ಟನ್ನು ಕೂಡ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು. ನಮ್ಮನೇಲಿ ಅವಲಕ್ಕಿನ ಯಾವ ತರ ಮಾಡ್ತೀನಿ ಅಂದ್ರೆ ಸೇಮ್ ಚಿತ್ರಾನ್ನ ತರಾನೇ ಮಾಡ್ತೀನಿ. ಯಾಕೆಂದ್ರೆ ಸ್ವಲ್ಪ ಗಟ್ಟಿ ಇದ್ರೆ ನಮ್ಮನೇಲಿ ಅವಲಕ್ಕಿ ಯಾರು ತಿನ್ನಲ್ಲ. ಅಜ್ಜಿ ಇರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿ ಎಲ್ಲಾನು ಕೂಡ ನಾವು ರೆಡಿ ಮಾಡ್ಬೇಕಾಗುತ್ತೆ. ಮತ್ತೆ ಮಕ್ಕಳು ಅಷ್ಟೇನೆ ಒಂಥರ ಒಣಗೋದ್ಮೇಲೆ ಜಾಸ್ತಿ ಡ್ರೈ ಆಗ್ಬಿಡುತ್ತೆ ಅವಲಕ್ಕಿ, ತಿನ್ನೋದಕ್ಕಾಗೋದಿಲ್ಲ. ಬಿಸಿ ಬಿಸಿಲಿ ಹೆಂಗೋ ತಿನ್ಬಿಡ್ಬೋದು. ಹಂಗಾಗಿ ಎಲ್ಲಾನು ಕೂಡ ನಾನು ಅವಲಕ್ಕಿನೂ ಕೂಡ ಚಿತ್ರಾನ್ನ ತರನೇ ಸಾಫ್ಟ್ ಆಗಿ ಮಾಡ್ಕೊಳ್ತೀನಿ. ಇದನ್ನೇ ಯಾವ ತರ ಸಾಫ್ಟ್ ಆಗಿ ಮಾಡೋದು ಅಂತಂದ್ರೆ, ನೀವ್ ಯಾವಾಗ ಅವಲಕ್ಕಿ ಇದು ಒಗ್ಗರಣೆ ಹಾಕ್ತೀರಾ ನೋಡಿ, ಅವಾಗ ಕರೆಕ್ಟ್ ಆಗಿ ಅವಲಕ್ಕಿನ ನೆನೆ ಹಾಕಿ. ನೆನೆ ಹಾಕಿ ಅಂದ್ರೆ ನೀರಲ್ಲಿ ನೆನೆ ಹಾಕ್ಬಿಡಿ. ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಬಿಡಿ ಆಯ್ತಾ. ನೀರೆಲ್ಲ ತೆಗೆದ್ಬಿಟ್ಟು ಆ ನೀರ್ ಏನಿರುತ್ತೆ ನೋಡಿ ಮಾಯ್ಶ್ಚರ್, ಅದ್ರಲ್ಲೇ ಇದು ನೆನ್ಕೊಳ್ಳುತ್ತೆ. ನೀವು ಪೂರ್ತಿ ನೀರ್ ಹಾಕ್ಬಿಟ್ಟು ನೆನ್ಸ್ಬಿಟ್ರೆ ಮುದ್ದೆ ತರ ಆದ್ರೂನು ಅವಲಕ್ಕಿ ತಿನ್ನೋದಕ್ಕಾಗೋದಿಲ್ಲ. ಅಥವಾ ನೀವು ಈ ತರ ಗಟ್ಟಿ ಆದ್ರೂನು ಅವಲಕ್ಕಿ ತಿನ್ನೋದಕ್ಕಾಗೋದಿಲ್ಲ. ಗೊತ್ತಾಯ್ತಲ್ಲ ನಿಮ್ಗೆ. 2-3 ಸಲ ತೊಳೆದ್ಬಿಟ್ಟು ನೀಟಾಗಿ ಆ ನೀರ್ನ ಸೋದಿಸ್ಬಿಟ್ಟು ಬಿಟ್ಬಿಡಿ. ಅದೇ ನೀರಲ್ಲಿ ಅದು ಪೂರ್ತಿಯಾಗಿ ಅರಳ್ಕೊಳ್ಳುತ್ತೆ. ಇವಾಗ ನೀವೇನ್ ಮಾಡ್ಬೇಕಂದ್ರೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಮತ್ತೆ ಇದನ್ನ ಏನು ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು 2-3 ನಿಮಿಷ ಕ್ಲೋಸ್ ಮಾಡಿ ಎತ್ತಿಟ್ಬಿಡಿ. ಅರಳ್ಕೊಳ್ಳುತ್ತೆ. ಆ ಮಸಾಲೆನೂ ಕೂಡ ಹೀರ್ಕೋಬೇಕದು. ಗೊತ್ತಾಯ್ತಲ್ಲ ನಿಮ್ಗೆ. ಒಗ್ಗರಣೆ ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಟೊಮೊಟೊ ನೀಟಾಗಿ ಬೇಯಿಸ್ಕೊಂಡ ನಂತರ ನೀವು ಅವಲಕ್ಕಿನ ಹಾಕ್ಬಿಡಿ. ಅವಲಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀವು ಕ್ಲೋಸ್ ಮಾಡಿ 2-3 ನಿಮಿಷ ಇಟ್ಬಿಡಿ ಆಯ್ತಾ. 2-3 ನಿಮಿಷ ಬಿಟ್ಬಿಟ್ಟು ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಉಪ್ಪಿಟ್ಟು ಮಾಡಿದಾಗ ಹೆಂಗೆ ಅರಳ್ಕೊಳ್ಬೇಕು ನೋಡಿ, ಅದೇ ತರನೇ ಈ ಒಂದು ಅವಲಕ್ಕಿ ಕೂಡ ಅರಳ್ಕೊಳ್ಳುತ್ತೆ. ಒಗ್ಗರಣೆ ಎಲ್ಲಾನು ಕೂಡ ರುಚಿನ ಹೀರ್ಕೊಳ್ಳುತ್ತೆ. ಅವಾಗ ತುಂಬಾ ಚೆನ್ನಾಗಿರುವಂತ ಸಾಫ್ಟ್ ಆಗಿರುವಂತ ಚಿತ್ರಾನ್ನ ತರನೇ ಇರುವಂತ ಅವಲಕ್ಕಿ ರೆಡಿ ಆಗುತ್ತೆ ಗೊತ್ತಾ. ನೀವು ಕೂಡ ಯಾವ ತರ ಮಾಡ್ತೀರಾ ಅನ್ನೋದನ್ನ ತಿಳಿಸಿ ಆಯ್ತಾ ನಂಗೆ. ಇವಾಗ ರೆಡಿ ಆಗಿದೆ. ಇದನ್ನ ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಇವಾಗ 2-3 ನಿಮಿಷ ಆಗಿದೆ ಅಲ್ವಾ. ಇವಾಗ ಇದು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಲ್ಲ. ಸೂಪರ್ ಆಗಿರುತ್ತೆ. ಇದ್ರ ಜೊತೆ ಏನಾದ್ರು ಜ್ಯೂಸು ಏನಾದ್ರು ಮಾಡ್ಕೊಳ್ಳಿ ಬೆಳಗ್ಗೆ ಹೊತ್ತು. ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ ಅವಲಕ್ಕಿ. ಯಾಕೆಂದ್ರೆ ಬೇಗನೆ ಆರಗ್ನೆ ಆಗುತ್ತೆ ಇದು ತಿಂದ್ರೆ. ಹಂಗಾಗಿ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ತಿನ್ನಲ್ಲ ಕೆಲವರು, ಇಷ್ಟ ಆಗಲ್ಲ ಅವ್ರಿಗೆ. ನಮ್ಮನೇಲಿ ಅವಲಕ್ಕಿಯಿಂದ ಮಾಡಿರುವಂತ ಪೊಂಗಲ್ ಅಂದ್ರೆ ಎಲ್ಲಾರ್ಗೂ ಇಷ್ಟ. ಆದ್ರೆ ಈ ತರ ಅವಲಕ್ಕಿ ಒಂದೊಂದ್ಸಲಿ ಬಿಸಿ ಬಿಸಿದಾದ್ರೆ ಮಾತ್ರ ತಿಂತಾರೆ. ಏನಾದ್ರೂ ತಣ್ಣಗಾಯ್ತು ಅಂದ್ರೆ ಒಬ್ರು ಮೂಸ್ ನೋಡಲ್ಲ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಧ್ರುವನ್ಗೆ ಹಾಕೊಡೋಣ ಅಂತ ಅನ್ಬಿಟ್ಟು ಹಾಕ್ತಾ ಇದೀನಿ. ನೋಡಿ ಕರೆಕ್ಟ್ ಆಗಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ. ತಿಂತಾ ಇದ್ರೆ ಇನ್ನೂ ಸ್ವಲ್ಪ ತಿನ್ನೋಣ ಅನ್ನೋ ತರ ಇತ್ತು. ಹಂಗಾಗಿ ಅಜ್ಜಿಗೆ, ನನ್ಗೆ, ಧ್ರುವನ್ಗೆ, ಮನೆಯವರು ತಿನ್ಲಿಲ್ಲ, ಚಂದುನು ತಿನ್ಲಿಲ್ಲ. ಬಂದ್ಮೇಲೆ ನೋಡ್ಬೇಕು ಚಂದು ತಿಂತಾನ ಅಂತ. ತಿನ್ನಲ್ಲ ಅವನು. ಅವ್ನಿಗೇನಾದ್ರು ಬಿಸಿದೇನಾದ್ರು ಮಾಡ್ಬೇಕು. ಇವಾಗ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿರುವಂತ ಒಂದು ಅವಲಕ್ಕಿ ರೆಡಿ ಆಗಿದೆ. ನೀವು ಕೂಡ ನೀವು ಯಾವ ತರ ಮಾಡ್ತೀರಾ ಅಂತ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ಇಲ್ಲಿ ನಮ್ಮನೆ ಹತ್ರ ಇರುವಂತ ಹೇರ್ ಕಟ್ಗೆ ಹೋಗಿದ್ವಿ. ಇದು ಫಸ್ಟ್ ರಶ್ಮಿ ಮಾಡಿಸ್ತಾ ಮುಂಚೆ ಹೇಳ್ತಾ ಇದ್ಲು ಮಾಡಿಸ್ಬೇಕಾಗ ಫುಲ್ ಕೂದಲು ಉದ್ರೋಗ್ಬಿಟ್ಟಿದೆ ಅಂತ. ಅವಳದು ಅಷ್ಟೇನೆ ಉದ್ದ ಇದೆ ಕೂದಲು, ಆದ್ರೆ ಇದೆ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ಅವಳು ಮಗುಗೆ ಫೀಡ್ ಮಾಡ್ತಾಳಲ್ವಾ, ಹಂಗಾಗಿ ಅವಳಿಗೆ ಎಲ್ಲಾರು ಬಾಣಂತನದಲ್ಲಿ ಎಲ್ಲ ಉದ್ರೋಗುತ್ತೆ ಕೂದಲು, ಎಲ್ಲಾರ್ಗು ಕಾಮನ್ ಅದು. ಹಂಗಾಗಿ ಸ್ವಲ್ಪನೇ ಕಟ್ ಮಾಡಿ, ಅವಳಿಗೆ ಕೂದಲು ಅಂದ್ರೆ ತುಂಬಾನೇ ಇಷ್ಟ, ಹಂಗಾಗಿ ಸ್ವಲ್ಪನೇ ಮಾಡಿ ಮೇಡಮ್ ಅಂತ ಹೇಳ್ತಾ ಇದ್ದೆ. ಇವ್ರು ಕವಿತಾ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು. ಇವರು ಮದ್ವೆಗಳಿಗೆ, ಫಂಕ್ಷನ್ಗಳಿಗೆ ಎಲ್ಲಾನು ಕೂಡ ಮೇಕಪ್ ಕೂಡ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಂಗಾಗಿ ನಿಮ್ಗೆ ಯಾರಿಗಾದ್ರೂ ನಂಬರ್ ಬೇಕು ಅಂದ್ರೆ ನನಗೆ ತಿಳಿಸಿ, ನಾನು ಸೆಂಡ್ ಮಾಡ್ತೀನಿ ನಿಮ್ಗೆ. ಈ ತರ ಇಷ್ಟ ಮಾಡಿದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಲೇಯರ್ ಕಟ್ಟು ಇಲ್ಲೇ ಮಾಡ್ಸೋಣ ಬಾರಶ್ಮಿ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ಇರುವಂತ ಒಂದು ಇದ್ರಲ್ಲಿ ಮಾಡ್ಸಿದ್ವಿ. ಇಬ್ಬರಿಗೂ ಕೂಡ ನೋಡಿ ಈ ತರ ಇತ್ತು ನನ್ನ ಕೂದಲು. ಮನೆಯವ್ರಿಗೆ ಕೂದಲು ಕಟ್ ಮಾಡಿಸ್ಬೇಡ ನೀನು ಅಂತ. ಆಮೇಲೆ ನಾನು ಅಷ್ಟೇ ಇಷ್ಟು ಕಟ್ ಮಾಡಿಸಿದ್ದೀನಿ ಅಷ್ಟೇನೆ. ನನ್ನ ಪ್ಲಾನ್ ಒಂದಿತ್ತು, ಮನೆಯವ್ರಿಗೆ ಕೂದಲು ಕಟ್ ಮಾಡಿಸೋದು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನ ಮಾಡಿಸ್ಕೊಂಡು ಬಂದೆ. ಇವರು ನಮ್ಮ ಮನೆ ಹತ್ರನೇ ಇರುವಂತ ಕವಿತಾ ಅಂತ. 3 ವರ್ಷದ ನಂತರ ನಾನು ಲೇಯರ್ ಕಟ್ನ ಮಾಡಿಸಿದ್ದೀನಿ. ಕೂದಲು ಅಂತಂದ್ರೆ ನನಗೂ ತುಂಬಾನೇ ಇಷ್ಟ. ಆದ್ರೆ ಏನೋ ಒಂದು ಇದಕ್ಕೆ ಕೊಡೋಣ ಅಂತ ಅನ್ಕೊಂಡಿದ್ದೆ. ಮನೆಯವ್ರು ಬೇಡ ಅಂದ್ರ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಟು ಇವಾಗ ಲೇಯರ್ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಹೆಂಗ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವ ಕಟಿಂಗ್ ಇಷ್ಟ ಅನ್ನೋದನ್ನು ಕೂಡ ತಿಳಿಸಿ. ಆ ನೋಡಿ, ನಾನು ಹೋದ್ರೆ ಐಬ್ರೋ ಮಾಡ್ಸಕ್ ಅಷ್ಟೇನೆ ಹೋಗೋದು. ಇನ್ಯಾವುದಕ್ಕೂ ನಾನು ಪಾರ್ಲರ್ಗೆಲ್ಲ ಹೋಗಲ್ಲ, ನಿಮ್ಗೆ ಗೊತ್ತು. ಹಂಗಾಗಿ ರಶ್ಮಿ ಮಾಡ್ಸೋಣ ಅಂತಿದ್ಲಲ್ಲ, ಸರಿ ನಾನು ಮಾಡ್ಸೋಣ ಅಂತ ಅನ್ಬಿಟ್ಟು ಹೋಗಿ ಮಾಡಿಸ್ಕೊಂಡ್ ಬಂದಿದ್ದೀನಿ. ಹೆಂಗ್ ಕಾಣಿಸ್ತಾ ಇದೆ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಹೆಂಗ್ ಅನಿಸ್ತು ವಿಡಿಯೋ ಅನ್ನೋದನ್ನು ಕೂಡ ನೀವು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.